ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಇವ್ರು ಕೊಟ್ಟಿರೋ ₹2 ಯೂಸ್ ಮಾಡ್ಕೊಂಡು ₹1000 ಮಾಡಬೇಕು. ಹಾಯ್, ಸಾರಿ ಫಾರ್ ಡಿಸ್ಟರ್ಬಿಂಗ್. ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ಬೋದಾ? ಆದ್ರೆ ಟ್ವಿಸ್ಟ್ ಏನಂದ್ರೆ ಆ ₹1000 ಓನ್ಲಿ ₹1 ಎಕ್ಲೆಸ್ ಚಾಕ್ಲೇಟ್ ನ ಮಾತ್ರ ಸೇಲ್ ಮಾಡಿ ಅರ್ನ್ ಮಾಡ್ಬೇಕು. ಕಂಟೆಂಟ್ ಶೂಟ್ ಮಾಡ್ತಿದೀವಿ. ಪೊಲೀಸರ ಹತ್ರ ಕೇಳೋಣ. ಆ ಅರ್ನ್ ಮಾಡಿರೋ ಅಮೌಂಟ್ ನ ₹1 ಕೂಡ ನಾನು ಇಟ್ಕೊಳ್ತಿತ್ತು, ಊಟ ಇಲ್ದಿರೋರಿಗೆ ಕೊಡ್ಬೇಕು. ಆದ್ರೆ ಲಾಸ್ಟ್ ಅಲ್ಲಿ ಅದೊಂದ್ ರೀಸನ್ ಇಂದ ನನ್ನ ಮೈಂಡ್ ಸೆಟ್ ಫುಲ್ ಚೇಂಜ್ ಆಗಿ ಯಾರಿಗೂ ಅಮೌಂಟ್ ಕೊಡಕ್ ಮನ್ಸಾಗ್ತಿತ್ತು, ಆ ಅಮೌಂಟ್ ಇಂದ ಬೇರೆನೆ ಮಾಡಿದೆ. ಒಂದು ₹10 ಚಾಕ್ಲೇಟ್ ಬೈ ಮಾಡೋದಕ್ಕೆ ಹೆಂಗ್ ಮಾಡ್ತಾ ಇದಾರೆ? ಹಾಗಾದ್ರೆ ನಾನು ಇವತ್ತು ಚಾಕ್ಲೇಟ್ ನ ಸೇಲ್ ಮಾಡಿ ₹1000 ಮಾಡ್ತೀನಿ. ಹಾಗೆ ಮಾಡಿರೋ ಅಮೌಂಟ್ ನ ಯಾಕೆ ಕೊಟ್ಟಿಲ್ಲ ಅಂತ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ ಆಯ್ತಾ. ಎಣ್ಣೆ ಶೂಟ್ ಮಾಡ್ತೀನಿ, ವಿಡಿಯೋ ಮಾಡ್ಬೋದಾ? ₹1 ಇಂದ ₹1000 ನಾನು ಅರ್ನ್ ಮಾಡ್ಬಿಟ್ಟು, ಅಂದ್ರೆ ಇಲ್ಲಿ ಟ್ರೇಡ್ ಮಾಡ್ಬಿಟ್ಟು ನಾನು ಯಾರು ಬಡವರಿಗೆ ಅದನ್ನ ಅಮೌಂಟ್ ಕೊಡಬೇಕು 7 o'clock ಆಗೋದ್ರೊಳಗೆ. ಈಗ ಜಸ್ಟ್ ಈಗ ವಿಡಿಯೋ ಸ್ಟಾರ್ಟ್ ಮಾಡಿರೋದು. ನಿಮ್ಮ ಕಡೆಯಿಂದ ಜಸ್ಟ್ ₹1 ₹2 ಎಷ್ಟಾಗುತ್ತೆ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಮಾಡಿರೋದು. ಜಸ್ಟ್ 1 or 2 ಎಷ್ಟಾದರೂ ಓಕೆ ನಿಮ್ಮ ಕಡೆಯಿಂದ. ಫ್ರೆಂಡ್ಸ್, ಫಸ್ಟ್ ಟ್ರೇಡ್ ನಾನು ₹2 ಆಗಿದೆ. ಇದರಿಂದ ಬೈ ಮಾಡಿ ನೆಕ್ಸ್ಟ್ ಏನೋ ಟ್ರೇಡ್ ಮಾಡೋಣ. ವಿಡಿಯೋ ನೋಡಿ ಗೊತ್ತಾಗುತ್ತೆ ಮುಂದೆ ಏನು ಮಾಡ್ತೀನಿ ಅಂತ. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ನನ್ನ ಕೈಯಲ್ಲಿ ₹2 ಇದೆ. ನನಗೆ ಫಸ್ಟ್ ಏನು ಮಾಡೋಣ ಗೊತ್ತಾ, ಇದ್ರದ್ದು ₹2 ಯಾವ್ದಾದ್ರು ಒಂದು ಚಾಕ್ಲೇಟ್ ಬೈ ಮಾಡಿಬಿಟ್ಟು ಅದನ್ನ ₹4 ಅಥವಾ ₹5ಗೆ ಸೇಲ್ ಮಾಡೋಣ. ಫಸ್ಟ್ ಇಲ್ಲರ ಸ್ಟೋರ್ ಇದೆಯಾ ನೋಡೋಣ, ಬನ್ನಿ. 2 ಚಾಕ್ಲೇಟ್ ಕೊಡಿ, ನೆಕ್ಲೆಸ್. ಫ್ರೆಂಡ್ಸ್, 2 ಚಾಕ್ಲೇಟ್ ಸಿಕ್ಕಿದೆ. ಇದು ಚಾಕ್ಲೇಟ್ನ ಬೆಲೆ ₹1 ಚಾಕ್ಲೇಟ್. ಇದನ್ನ ₹5 ಮಾಡ್ತೀನಿ. ಟ್ರೈ ಆಗುತ್ತಲ್ಲ ನೋಡೋಣ, ಬನ್ನಿ. ಯಾರಿಗೆ ಸೇಲ್ ಮಾಡಬೇಕಾ? ಅಲ್ಲಿ ಗ್ಯಾಂಗ್ ಇದ್ದಾರೆ, ಒಂದೊಂದು ಸ್ಲಿಪ್ಪರ್ ಒಂದೊಂದೇ ಟೋಟಲ್ ಮಾಡೋದು. ಯೂಟ್ಯೂಬ್ ಕಂಟೆಂಟ್ ಮಾಡ್ತಾ ಇದ್ದೀವಿ. ₹1 ಇಂದ ₹1000 ನಾನು ಅರ್ನ್ ಮಾಡಿಬಿಟ್ಟು ಒಬ್ಬರು ಬಡವರಿಗೆ ನಾನು ಕೊಡಬೇಕು ಅಂತೇಳಿ ಆ ಅಮೌಂಟ್ನ. ಅಂದರೆ ಇನ್ ಕೇಸ್ ಇಲ್ಲಿ ಬೆಗರ್ಸ್ ಇರ್ತಾರಲ್ಲ, ಬೆಗರ್ಸ್ ಅಂತ ಹೇಳ್ಬಾರ್ದು, ತಪ್ಪಾಗುತ್ತೆ, ಅವರಿಗೆ ನಾನು ಕೊಡಬೇಕು ಅಂತೇಳಿ. ಓಕೆ ಅಂದರೆ ಓಕೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಸರ್, ಇಲ್ಲ ಆ್ಯಕ್ಚುಲಿ ಇಟ್ಸ್ ಓಕೆ. ವಿಡಿಯೋ ಮಾಡ್ಬೋದಾ? ಓಕೆ, ಒಂದು 5 minutes ಅಷ್ಟೇ, ಜಾಸ್ತಿ ಟೈಮ್ ಇಲ್ಲ. ಓಕೆ, ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಅಲ್ಲೇ ಇಷ್ಟೊಂದು ಕಷ್ಟ ಆಗ್ತಾ ಇದೆಯಲ್ಲ ಅನ್ಕೊಂತ ಶಾಪ್ ಒಳಗೆ ಹೋಗಿ ಕೇಳ್ದೆ, ಅಲ್ಲೂ ರಿಜೆಕ್ಷನ್ ಆಯ್ತು. ನಾನು ಸಬ್ಸ್ಕ್ರೈಬರ್ ಹತ್ರನು ಒಂದು ಚಾಕ್ಲೇಟ್ ಬೈ ಮಾಡಿ ಅಂತ ಕೇಳ್ದೆ, ಅಲ್ಲೂ ರಿಜೆಕ್ಷನ್ ಆಯ್ತು. ಹುಡುಗಿರ ಹತ್ರ, ಹುಡುಗರ ಹತ್ರ, ಅಂಕಲ್ ಹತ್ರ ಎಲ್ಲರ ಹತ್ರನು ಕೇಳ್ದೆ, ಎಲ್ಲಾ ಕಡೆನೂ ರಿಜೆಕ್ಷನ್ ಆಗ್ತಾ ಇತ್ತು. ತುಂಬಾ ಟ್ರೈ ಮಾಡಾದ್ಮೇಲೆ ಫಸ್ಟ್ ಚಾಕ್ಲೇಟ್ ನ ಈ ಅಕ್ಕ ತಗೊಂಡ್ರು ಅಂತೇಳಿ ಅದೇ ಖುಷಿಲಿ ಹೋಗ್ತಾ ಇದ್ದಂಗೆ ನಾನು ತಗೊಂತೀನಿ ಅಂತೇಳಿ ಈ ಅಂಕಲ್ 2 ಚಾಕ್ಲೇಟ್ ನ ₹10 ಕೊಟ್ಟು ತಗೊಂಡ್ರು. ಹಾಗೆ ನಮ್ ಬಾಯ್ಸು ನಾವೇನ್ ಕಡಿಮೆ ಇಲ್ಲ ಅಂತೇಳಿ ಒಂದೇ ಒಂದು ಚಾಕ್ಲೇಟ್ ತಗೊಂಡು ₹50 ಪೇ ಮಾಡಿದ್ರು. ಹಾಗೆ ಅಷ್ಟೊತ್ತಿಗೆ ಒಬ್ಬೊಬ್ಬರಾಗೆ ತಗೊಳಕ್ ಶುರು ಮಾಡಿದ್ರು. ಫ್ರೆಂಡ್ಸ್, ಒಂದು ಅನ್ಫಾರ್ಚುನೇಟ್ ಆಗಿ ಏನಾಗಿದೆ, ಬಟನ್ ಪ್ರೆಸ್ ಆಗ್ಬಿಟ್ಟು ಒಂದಿಷ್ಟು ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಸೊ ಹಂಗಾಗಿ ನಾತ್ರ ಈಗ ಪ್ರೆಸೆಂಟ್ ಎಷ್ಟಿದೆ ಅಂದರೆ ಜೋಬಲ್ಲಿ 25 ಇದೆ, ಪೇ ಮಾಡಿರೋದು ಒಟ್ಟು ₹80 ಇದೆ. ಅಲ್ಲಿಗೆ ನಾತ್ರ ₹105 ಅಮೌಂಟ್ ಆಯಿತು. ₹105 ಅಮೌಂಟಲ್ಲಿ ನನಗೆ ಇನ್ನೂ 3 ಚಾಕ್ಲೇಟ್ ಇದೆ. ಮತ್ತೆ ನನಗೆ ಗೊತ್ತಾ, ಈ ವಿಡಿಯೋದ ಫನ್ನಿಯಸ್ಟ್ ಮೂಮೆಂಟ್ ಒಂದಿದೆ, ವೆಯ್ಟ್ ಮಾಡ್ತಾರೆ ಆಯಿತಾ ಸರ್. ಒಂದು 5 minutes ಮಾತಾಡ್ಬೋದಾ? ಒಂದು ಯೂಟ್ಯೂಬ್ ವಿಡಿಯೋ ಕಂಟೆಂಟ್ ಶೂಟ್ ಮಾಡ್ತಾ ಇದ್ವಿ. ಸೊ ಅದಕ್ಕೇನಾರು ಹೆಲ್ಪ್ ಮಾಡೋಕ್ಕಾಗತ್ತೆ ಅಂತೇಳಿ ₹1 ಇಂದ ₹1000 ಒಳಗೆ ನಾನು 1 hour ಒಳಗೆ ಅರ್ನ್ ಮಾಡಿಬಿಟ್ಟು ಒಬ್ಬರು ಬಡವರಿಗೆ ನಾನು ಕೊಡಬೇಕು. ಸೊ ಅದನ್ನ ಹೆಂಗೆ ಅರ್ನ್ ಮಾಡಬೇಕು ಅಂದರೆ ನಾನು ಟ್ರೇಡ್ ಮಾಡಿ ಅರ್ನ್ ಮಾಡಬೇಕು. ಈಗ ₹1 ನನಗೆ ಅಟ್ ಪ್ರೆಸೆಂಟ್ ನನ್ನ ಹತ್ರ ₹115 ಅಮೌಂಟ್ ಇದೆ. ಆ್ಯಸ್ ಎ ನಾನು ₹1 ಚಾಕ್ಲೇಟ್ನ ₹5 ಹಂಗೆ ಸೇಲ್ ಮಾಡ್ತಾ ಇದ್ದೀನಿ. ಅಂದರೆ ಕೆಲವೊಂದಿಷ್ಟು ಜನ ಒಂದು ಚಾಕ್ಲೇಟ್ಗೆ ₹50 ಪೇ ಮಾಡಿದ್ರು. ಇಫ್ ಇನ್ ಕೇಸ್ ನಿಮ್ಗೆ ಹತ್ರ ಏನಾದರೂ ಆದರೆ ಚಾಕ್ಲೇಟ್ನ ಬೈ ಮಾಡೋಕ್ಕಾಗತ್ತಾ? ಐ ಕ್ಯಾನ್ ಬೈ, ಬಟ್ ₹1 ಬೈ ಮಾಡ್ಬೋದು. ಅಲ್ಲ, ಒಂದು ಬಿಸ್ನೆಸ್ ಮ್ಯಾನ್ ನಾವು ಅದೇ ಕಲ್ತಿಲ್ಲ. ನಾವು ಕಲ್ತಿರೋದು ಏನು ಅಂತಂದ್ರೆ ಯು ಹ್ಯಾವ್ ಟು ಸೆಲ್ ಅವರ ಬೈ ಇನ್ ಸೇಮ್ ಪ್ರೈಸ್ ಆಫ್. ನೀವು ಇನ್ ಕೇಸ್ ಬೈ ಮಾಡಿದ್ರೆ ಬೈ ಮಾಡಿ, ಇಲ್ಲ ಐ ವಿಲ್ ಬೈ ಫಾರ್ ಓನ್ಲಿ ಒನ್. ಅದನ್ನ ಹೊರಗೆ ನಾನೇನ ನಿಂಗೆ ಸಿಕ್ಕಿದಾಗ ಹಂಗೆ ಹೇಳ್ಬೋದಿತ್ತು, ಬಟ್ ನಾನು ನಿತ್ತಾಗ ನೀನು ಅದನ್ನ ಕೇಳಿದಾಗ ಸರಿ, ಓಕೆ, ಹೊರಗೋಣ ಬನ್ನಿ. ಬರೀ ಇಂಥದೆಯಾ? ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ನನ್ನ ಹತ್ರ ₹125 ಇಂದ ಒಂದು ಹೋಗ್ತಾನೆ ಇಲ್ಲ. ಇನ್ನು ₹1000 ನಾನು ಹೇಗೆ ಮಾಡಿದಾಗ ಗೊತ್ತಾಗ್ತಿಲ್ಲ. ಒಂದು ಕಂಟೆಂಟ್ ಶೂಟ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ಏನಾರಾಗಲಿ ಪೊಲೀಸರ ಹತ್ರ ಕೇಳೋಣ. ಸರ್, ಒಂದು ಕಂಟೆಂಟ್ ಶೂಟ್ ಮಾಡ್ತಾ ಇದೀವಿ, ಮಾಡ್ಬೋದಾ? ಡ್ಯೂಟಿಯಲ್ಲಿದ್ದೀವಿ. ಓಕೆ, ಥ್ಯಾಂಕ್ ಯು. ₹1 ಇಂದ ₹1000 ಒಳಗೆ ಅರ್ನ್ ಮಾಡಿ ಒಬ್ಬರು ಬಡವರಿಗೆ ಕೊಡಬೇಕು ಅಂತ ನಾವು ಟ್ರೈ ಮಾಡ್ತಾ ಇದೀವಿ. ಒಂದೊಂದೇ ವಸ್ತುಗಳನ್ನ ನಾವು ಸೇಲ್ ಮಾಡ್ಕೊಂತ ಬರ್ತಾ ಇದೀವಿ. ಅಟ್ ಪ್ರೆಸೆಂಟ್ ನನ್ನ ಹತ್ರ ಈಗ ₹120 ಇದೆ. ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಬೈ ಮಾಡಿದ್ರೆ ₹5 ಒಂದು ಚಾಕ್ಲೇಟ್ ಇದು ನೀವು ತೊಗೊಳ್ತೀರ ಅಂದರೆ ತೊಗೋಬೋದು. 2 ತೊಗೊಳ್ತೀರಾ, ಒಂದು ಥ್ಯಾಂಕ್ ಯು ಬ್ರೋ. ಫ್ರೆಂಡ್ಸ್, ಫೈನಲಿ ಮತ್ತೊಂದು ಚಾಕ್ಲೇಟ್ ಸೇಲ್ ಆಗಿದೆ. ಅಂದರೆ ₹5 ಚಾಕ್ಲೇಟ್ ಈಗ ₹10 ಎಕ್ಸ್ಟ್ರಾ 5 ಆಗಿದೆ. ನನ್ನ ಹತ್ರ ಈಗ ₹130 ಆಯಿತು ಫೈನಲ್ ಆಗಿ. ಸೊ ನೆಕ್ಸ್ಟ್ ಇನ್ನು 2 ಚಾಕ್ಲೇಟ್ ಇದೆ, ಅದನ್ನ ಸೇಲ್ ಮಾಡಿ ಬೇರೆ ಐಟಮ್ ತೊಗೊಳ್ಳೋಣ. ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ಬೋದಾ? ಥ್ಯಾಂಕ್ ಯು. ಫ್ರೆಂಡ್ಸ್, ಶಿವಮೊಗ್ಗ ಪೀಪಲ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದಾರೆ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಆಯಿತಾ. ಹಾಯ್ ಬ್ರೋ, ಆರಾಮ. ಈಗ ನಾವು ಒಂದು ಕಂಟೆಂಟ್ ಶೂಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಹೆಲ್ಪ್ ಮಾಡೋಕ್ಕಾಗತ್ತಾ? ಅಂದರೆ 1 hour ಒಳಗೆ ₹1 ಇಂದ ₹1000 ಒಳಗೆ ಅರ್ನ್ ಮಾಡಿ ಒಬ್ಬರು ಬಡವರಿಗೆ ಕೊಡಬೇಕಂದ್ರೆ ಕಾನ್ಸೆಪ್ಟ್ ಇದು. ಅಟ್ ಪ್ರೆಸೆಂಟ್ ಈಗ ನನ್ನ ಹತ್ರ ₹130 ಅಮೌಂಟ್ ಇದೆ. ಅಂದರೆ ಟ್ರೇಡ್ ಮಾಡಿ ತೊಗೊತಾ ಇರೋದು. ಒಂದು ಚಾಕ್ಲೇಟ್ ₹5 ಹಂಗೆ. ನಿಮಗೆ ಇನ್ ಕೇಸ್ ಅಂದ್ರೆ ಬೈ ಮಾಡೋಕ್ಕಾಗತ್ತಾ? ಫ್ರೆಂಡ್ಸ್, ಚೈನ್ ತರಕ್ಕೆ ಹೋಗಿದ್ದಾರೆ. ಏನು ಅಕೌಂಟ್ ಹೆಸರು? ನಾನು MK ಅಂತ ಹೇಳಿದೆ, MK ವರ್ಡ್ ಅನ್ನೋದು ಇನ್ಸ್ಟಾ ID. 1 second ಬ್ರೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಅಲ್ಲಿಗೆ ನಂತರ ₹10 ಚಾಕ್ಲೇಟ್ಗೆ ಒಂದು ₹20 ಎಕ್ಸ್ಟ್ರಾ ಕೊಟ್ರಿ. ಆದಷ್ಟು ಬೇಗ ನಂಗೆ ಚಾಕ್ಲೇಟ್ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಸಿಗ್ತಾರೆ ಬ್ರೋ. ಥ್ಯಾಂಕ್ ಯು ಬ್ರೋ. ₹60 ಕಂಪ್ಲೀಟ್ ಆಯಿತು. ನನ್ನ ಹತ್ರ ₹160 ಇನ್ನು ಈಗ ಆಲ್ಮೋಸ್ಟ್ ಈ ರೋಡಲ್ಲಿ ಹೋದರೆ ಮತ್ತೊಂದಿಷ್ಟು ಜನ ಸಿಗ್ತಾರೆ. ಕಂಪ್ಲೀಟ್ ಮಾಡ್ಕೊಬರೋಣ ಬೇಗ. ಅಮೌಂಟ್ ಎಷ್ಟಾಯ್ತು ಅಂತ ಒಂದು ಕ್ಯಾಲ್ಕುಲೇಟ್ ಮಾಡೋಣ. 60, 65, 70 ಪ್ಲಸ್ 80 150. ಫ್ರೆಂಡ್ಸ್, 160 ಅಲ್ಲ, ₹150 ಕಂಪ್ಲೀಟ್ ಆಗಿದೆ ನನ್ನ ಹತ್ರ ಈಗ. ಫ್ರೆಂಡ್ಸ್, ಈಗ ನನ್ನ ಜೊತೆಗೆ ಹೆಲ್ಪ್ ಮಾಡೋದಕ್ಕೆ ಅಂತ ನಮ್ಮ ಪ್ರೇಮಿ ಕೂಡ ಜಾಯ್ನ್ ಆಗ್ತಾ ಇದ್ದಾನೆ. ಇವನು ಕೂಡ ಸೇಲ್ ಬರೀ ಬ್ಯಾಡದೇ ಮಾಡ್ತಾನೆ. ಬಾ
ಅಣ್ಣ ಒಂದು 10 ಎಕ್ಲೆಸ್ ಚಾಕ್ಲೇಟ್ ಕೊಡಿ ಅಣ್ಣ. ಸೊ ನಾವು 1 ಅವರ್ ಒಳಗೆ ಕನ್ನಡ ಇಲ್ಲ ಆಟೋದವ್ರು ಒಬ್ರು ಇದ್ದಾರೆ, ಆಟೋದವ್ರನ್ನ ಕೇಳಿ ನೋಡೋಣ. ಒಂದು ಚಾಕ್ಲೇಟ್ನ ನೀವೇನಾದ್ರು ಬೈ ಮಾಡಿದ್ರೆ ಬೈ ಮಾಡ್ಬೋದು. ಒಂದು ಚಾಕ್ಲೇಟ್ಗೆ 5 rupees ಬ್ರೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನೀವೇ ಇರ್ತಾ ಅಂತೀರಾ 40 ಕೊಡ್ಬೇಕಲ್ಲ ನಿಮಗೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಫ್ರೆಂಡ್ಸ್ ಒಂದೇ ಕಡೆ ನನಗೆ 40 ರೂಪಾಯಿ ಸೇಲ್ ಆಯಿತು. ಫ್ರೆಂಡ್ಸ್ ಹಾಯ್ ಬ್ರೋ, ಒಂದು ಕಣ್ಣು ಶೂಟ್ ಮಾಡ್ಬೋದಾ ಬ್ರೋ? ಏನಿಲ್ಲ, ಒಂದು ಸಣ್ಣ ಹೆಲ್ಪ್ ಮಾಡಿ ಸಾಕಷ್ಟೇ. ಏನಿಲ್ಲ ಬ್ರೋ, 1 ಅವರ್ ಒಳಗೆ ನಾವು 1000 ರೂಪಾಯಿ ಅಮೌಂಟ್ ಮಾಡ್ಬಿಟ್ಟು ಬಡವರಿಗೆ ನಾನು ಅದನ್ನ ಕೊಡಬೇಕು. ಸೊ ಅದನ್ನೇನು ಮಾಡಬೇಕು ಅಂದ್ರೆ ನಾನು ಪೂರ್ತಿ ಟ್ರೇಡ್ ಮಾಡಿ ಏನಾದ್ರು ಸೇಲ್ ಮಾಡಿಬಿಟ್ಟು ನಾನು ಅರ್ನ್ ಮಾಡಬೇಕು. ಸೊ ನೀವು ಇನ್ ಕೇಸ್ ಬೇಡ ಹಂಗೆ ಬೇಕಿದ್ರೆ ಇದು ಮಾಡ್ತೀನಿ ಬೇಕಿದ್ರೆ. ಬ್ರೋ ನನ್ನ ಹತ್ರ ಈಗ 4 ಚಾಕ್ಲೇಟ್ ಎಷ್ಟು ಚಾಕ್ಲೇಟ್ ತೊಗೊಂತೀರಾ? ಒಂದು ಚಾಕ್ಲೇಟ್ಗೆ 5 rupees ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು. ನನ್ನ ಹತ್ರ ಈಗ 2 ಚಾಕ್ಲೇಟ್ ಇದೆ, ಒಂದು ಚಾಕ್ಲೇಟ್ನ 5 rupees ನಾನು ಸೇಲ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ತೊಗೊಳಕ್ಕಾಗುತ್ತಾ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಹೆಲ್ಪ್ ಮಾಡಿರಿ. ಫ್ರೆಂಡ್ಸಲ್ಲಿ ನಮ್ಮ ಪ್ರೇಮಿಗೆ ಏನು ಗೊತ್ತಾ, ಅವ್ರ ಹುಡುಗಿ ಕಾಲ್ ಮಾಡಿ ಅಲ್ಲಿ ಬರೋಕ್ಕೆ ಹಿಡಿದಾಳ. ಅದಕ್ಕೆ ಎದ್ದು ಹೋಗ್ತಾವ ನಾನು ಎಲ್ಲಂಗೆ ಒಂದು ಚೂರಿನಲ್ಲಿತ್ತು. ಒಂದು ಚೂರು ನಮ್ಮ ಕಡೆ ತಿರುಗಿ ನೋಡ್ತಲ್ಲ ಅಂತಿಲ್ಲ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ. ಬ್ರೋ ಎಕ್ಲೆಸ್ ಚಾಕ್ಲೇಟ್ ಇದೆಯಾ ಬ್ರೋ? ಒಂದು ವಿಡಿಯೋ ಶೂಟ್ ಮಾಡ್ಬೋದಾ? ಫ್ರೆಂಡ್ಸ್ ನಂಗೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದ್ದೇನು ಅಂದರೆ, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋರಿಗಿಂತ ಸ್ವಲ್ಪ ಈಗ ಆಟೋ ಡ್ರೈವರ್ಸ್ಗಳು ಅಥವಾ ಏನೋ ಸೇಲ್ ಮಾಡ್ತಾ ಇರೋ ಅವರೇ ಮನಸ್ಪೂರ್ವಕವಾಗಿ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇದ್ದಾರೆ. 1 ಅವರ್ ಒಳಗಡೆ ಹೌದಾ ಬ್ರೋ? ನನ್ನ ಚಾಕ್ಲೇಟ್ನ 5 rupees ಹಂಗೆ ಸೇಲ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಹಾಯ್, ಸಾರಿ ಫಾರ್ ಡಿಸ್ಟರ್ಬಿಂಗ್. ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ಬೋದಾ? ಹಾಂ, ಟಾಪಿಕ್ ಏನಿಲ್ಲ. 1 ಅವರ್ ಒಳಗಡೆ ನಾವು 1000 ರೂಪಾಯಿ ಅರ್ನ್ ಮಾಡಿಬಿಟ್ಟು 1000 ರೂಪಾಯಿ ಅರ್ನ್ ಮಾಡಿಬಿಟ್ಟು ಬಡವರಿಗೆ ಕೊಡಬೇಕು ಅಂತೇಳಿ ಕಾನ್ಸೆಪ್ಟ್ ಇರೋದು. ನೀವು ಬೈ ಮಾಡ್ತೀರಾ ಅಂದರೆ ಓಕೆ. ಹಾಂ ಓಕೆ, ಒಂದು ಚಾಕ್ಲೇಟ್ಗೆ 5 rupees ಹಂಗೆ ಸೇಲ್ ಮಾಡ್ತೀನಿ. ಎಷ್ಟು ಚಾಕ್ಲೇಟ್ ತೊಗೊತೀರಾ? 2 ಚಾಕ್ಲೇಟ್ಸಾ? ಓಕೆ, ಥ್ಯಾಂಕ್ ಯು. 1 ಸೆಕೆಂಡ್. ಇಂಪಾಸಿಬಿಲಿಟಿ ಜಾಸ್ತಿ ಆಗ್ತದೆ, ನಾನೇನು ಬೇಡ ಅಲ್ಲ, ನನಗೆ ಚಾಯ್ ಕಂಪ್ಲೀಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್ ಅಕೌಂಟಿಗೆ ನನ್ನ ಹತ್ರ ಈಗ 90 ರೂಪಾಯಿ ಅಮೌಂಟ್ ಹಾಕಿದ್ದಾರೆ. ಕೈಯಲ್ಲಿ ಈಗ ಎಷ್ಟಿದೆ? 80 + 90 90 + 180 ರೂಪಾಯಿ ಅಮೌಂಟ್ ಆಯಿತು. ಇನ್ನೂ ತುಂಬ ಸೇಲ್ ಮಾಡಬೇಕು. ಇಲ್ಲ ಆಡೋದನ್ನ ಕೇಳೋಣ. ಒಂದು ಚಾಕ್ಲೇಟ್ 5 rupees ಹಂಗೆ. ನೀವು ಎಷ್ಟು ತೊಗೊಂತೀರಾ ಬ್ರೋ? 2 ತೊಗೊಂತೀರಾ? ತೊಗೊಳ್ಳಿ ಬ್ರೋ. ಥ್ಯಾಂಕ್ ಯು ಬ್ರೋ. ಆಟೋದವರೇ ಪಡ ಬೇಗ ಕೊಡ್ತಾರೆ ಬ್ರೋ, ಬೇರೆ ಕೊಡೋಕೆ ಹಿಂದೆ ಮಾಡ್ತಾರೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಫ್ರೆಂಡ್ಸ್ ಫೈನಲಿ ನನ್ನ ಹತ್ರ 200 ರೂಪಾಯಿ ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್ ಒಂದು ಚಾಕ್ಲೇಟ್ನ ನಾನು 10 rupees ಹಂಗೆ ಹೇಗೆ ಸೇಲ್ ಮಾಡ್ತಾ ಇದ್ದೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಕೇಸ್ ನೀವೇನಾದ್ರು ಹೆಲ್ಪ್ ಮಾಡ್ಬೇಕು ಅಂತ ಇದ್ರೆ ಬೈ ಮಾಡ್ಬೋದು ಸರ್. ಓಕೆ, ಮಾಡ್ತೀನಿ. 10 rupees ಮಾತ್ರ ಆಯ್ತು ಈಗ. ಸರ್ ನೀವ್ಯಾರು ತೊಗೊಂತೀರಾ? ಒಂದು ಚಾಕ್ಲೇಟಿಗೆ 10 rupees ಹಂಗೆ ತೊಗೊಂತೀರಾ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಬ್ರೋ ನೀವ್ಯಾರು ತೊಗೊಂತೀರಾ? ನೀವು ತೊಗೊಂತೀರಾ? ಹಾಂ, MK ವರ್ಡ್ ಅಂತ ಇದೆ ನೋಡಿ ಬ್ರೋ. 220 rupees ಆಯಿತು. ಒಂದೇ ಕಡೆ ಮ್ಯಾಕ್ಸಿಮಮ್ ಸೇಲ್ ಆಗ್ತಾಯಿದೆ. ನಮ್ಮ ಪ್ರೇಮಿ ಕೂಡ ಕಳೆದೋಗ್ಬಿಟ್ಟಿದ್ದಾನೆ, ಎಲ್ಲಿ ನನಗೆ ಗೊತ್ತಿಲ್ಲ. ಒಂದು ಜಾಗದಿಂದ ಒಂದು 10 rupees ಹಂಗೆ ಸೇಲ್ ಮಾಡ್ತೀನಿ. ಆ ಅಮೌಂಟ್ನ ನಾನು ಬಡವರಿಗೆ ಕೊಡ್ತೀನಿ. ಎಷ್ಟು ತೊಗೊಂತೀರಾ ಬ್ರೋ? ಒಂದು ತೊಗೊಂತೀರಾ? ಥ್ಯಾಂಕ್ ಯು ಬ್ರೋ. ಅಣ್ಣ ನೀವು ತೊಗೊಂತೀರಾ? ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಬ್ರೋ. ಫ್ರೆಂಡ್ಸ್ ಈಗ ನನ್ನ ಹತ್ರ 205 ರೂಪಾಯಿ ಆಗಿದೆ, ಇನ್ನೂ ಮಾಡಬೇಕು. ಒಂದು ಚಾಕ್ಲೇಟ್ ನಾನು 100 ರೂಪಾಯಿ ಸೇಲ್ ಮಾಡ್ತಾ ಇದ್ದೀನಿ, ತೊಗೊಂತೀರಾ ಫ್ರೆಂಡ್ಸ್? ಅಣ್ಣ ಅಷ್ಟು ಸೌಕರ್ಯ ಆಗಿಲ್ಲ. 70 ರೂಪಾಯಿ ತೊಗೊಂತೀರಾ? ಇಲ್ಲ ಅಣ್ಣ, 50 ರೂಪಾಯಿ ತೊಗೊಂತೀರಾ? 60 ರೂಪಾಯಿ. ಎಕ್ಲೆಸ್ ಚಾಕ್ಲೇಟ್ ಪಟ ಸೇಲ್ ಆಗ್ತಿದೆ, ಸೊ ಅದನ್ನೇ ತೊಗೊಳ್ಳೋಣ. ಅಣ್ಣ ಎಕ್ಲೆಸ್ ಚಾಕ್ಲೇಟ್ ಏನಾರು ಇದೆಯಾ? ಇಲ್ವಾ? ಫ್ರೆಂಡ್ಸ್ ನಾನು ಏನು ಮಾಡಿದೆ ಅಂದರೆ, ಸ್ಟಾರ್ಟಿಂಗು 5 rupees ಸೇಲ್ ಮಾಡ್ತಾ ಇದ್ದವನು ಸಡನ್ ಆಗಿ 10 rupees ಸೇಲ್ ಮಾಡಿದೆ. ಅದು ಏನಾಗ್ತಿದೆ, ನನಗೆ ಜಾಸ್ತಿ ಪ್ರಾಫಿಟ್ ಮಾಡ್ಕೊಡ್ತಾ ಇದೆ. ಫಸ್ಟಿಗೆ ನಾನು ಏನು ಮಾಡ್ತಿದ್ದೆ, 4 ಪಟ್ಟು ಜಾಸ್ತಿ ಸೇಲ್ ಮಾಡ್ತಾ, ಈಗ 9 ಪಟ್ಟು ಜಾಸ್ತಿ ಸೇಲ್ ಮಾಡ್ತಾ ಇದ್ದೀನಿ. ಒಂದು ಚಾಕ್ಲೇಟ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ. ಒಂದು ಚಾಕ್ಲೇಟ್ 10 rupees. ನಿಮ್ಮ ಕೈಲಾದರೆ ತೊಗೋಬೋದು ಬ್ರೋ. ಥ್ಯಾಂಕ್ ಯು ಬ್ರೋ. ಆರಾಮಲ್ಲ ಬ್ರೋ? ಆರಾಮ್ ಬ್ರೋ. ಹಾಯ್, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ಬೋದಾ? ಪರ್ಮಿಷನ್ ಇದ್ದರೆ ಮಾತ್ರ, ಸ್ವಲ್ಪ ಈ ಕಡೆ ಪರ್ಮಿಷನ್ ಇದ್ದರೆ ಮಾತ್ರ. ಏನಿಲ್ಲ, 1 ಅವರ್ ಒಳಗೆ 1000 ರೂಪಾಯಿ ಅರ್ನ್ ಮಾಡಿಬಿಟ್ಟು ನಾನು ಬಡವರಿಗೆ ಕೊಡಬೇಕು ಅಂತ ಕಾನ್ಸೆಪ್ಟ್ ಮಾಡ್ತೀನಿ. ನನ್ನ ಹತ್ರ ಈಗ 260 rupees ಆಗಿದೆ. ಫ್ರೀಯಾಗಿ ಕೊಡೋದು ಬೇಡ, ನಾನು ಚಾಕ್ಲೇಟ್ನ ಸೇಲ್ ಮಾಡ್ತೀನಿ. ನಿಮ್ಮ ಕೈಲಾದರೆ ಬೈ ಮಾಡಿ. ಎಷ್ಟು? ಒಂದು ಚಾಕ್ಲೇಟ್ಗೆ 10 rupees ಹಂಗೆ ಸೇಲ್ ಮಾಡ್ತಾ ಇದ್ದೀನಿ ನಾನು. ಒಂದು ಚಾಕ್ಲೇಟ್ಗೆ 10 rupees ಹಂಗೆ. 280 rupees ಕಂಪ್ಲೀಟ್ ಆಯ್ತು ನನ್ನ ಹತ್ರ ಈಗ. ಥ್ಯಾಂಕ್ ಯು. ಅಣ್ಣ ಎಕ್ಲೆಸ್ ಚಾಕ್ಲೇಟ್ ಇದೆಯಾ? 20 ಕೊಡಿ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದೆ ಫ್ರೆಂಡ್ಸ್. ನಮ್ಮ ಹತ್ರ ಇಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡೋ ಸೇಲ್ ಮಾಡ್ತಾ ಇತ್ತು, ಅಲ್ಲಿಂದ ಒಂದು ಕಡೆ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾನೆ. ಯಾರಿಗೋ? ಅತಿಯನ್ನ ನಾನು ನೀನು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಫಾ ಮ್ಯೂಸಿಕ್ ಹಾಕೋಣಪ್ಪ. ಒಂದು ವಿಡಿಯೋ ಶೂಟ್ ಮಾಡ್ಬೋದಾ? ಸೊ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ನನ್ನ ಹತ್ರ ಈಗ 290 rupees ಕಂಪ್ಲೀಟ್ ಆಗಿದೆ. ಇನ್ನು 290 ಅಂದರೆ ಎಷ್ಟು ಬೇಕು? ಎಲ್ಲ ಆಲ್ಮೋಸ್ಟ್ ಎಲ್ಲ ಡ್ಯೂಟಿ ಮುಗಿಸಿ ಸ್ನ್ಯಾಕ್ಸ್ ತಿನ್ನಕ್ಕೆ ಅಂತ ಬಂದಿರ್ತಾರೆ. ಅವ್ರನ್ನೇ ಹುಡುಕೊಂಡೋಗಿ ನನಗೆ ಟಾರ್ಗೆಟ್ ಮಾಡಬೇಕು. ಒಂದು ಚಾಕ್ಲೇಟ್ಗೆ 10 rupees ಆಗಿ ಸೇಲ್ ಮಾಡ್ತಾ ಇದ್ದೀವಿ. ನೀವು ಎಷ್ಟು ಚಾಕ್ಲೇಟ್ ಆದರೂ ಬೈ ಮಾಡ್ಬೋದು. 2 ಚಾಕ್ಲೇಟ್ ತಿಂತೀರಾ? ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಫ್ರೆಂಡ್ಸ್ ಫೈನಲ್ ಆಗಿ 310 ರೂಪಾಯಿ ಕಂಪ್ಲೀಟ್ ಆಯಿತು. ಬ್ರೋ ನೀವೇನಾದ್ರು ತೊಗೊಂತೀರಾ? ಹಾಂ, 10 rupees ಆಗಿ. ಥ್ಯಾಂಕ್ ಯು ಬ್ರೋ. ನಾನು MK ಅಂತೇಳಿ. ಫ್ರೆಂಡ್ಸ್ ಫೈನಲಿ 320 ರೂಪಾಯಿ ಕಂಪ್ಲೀಟ್ ಆಯ್ತು ನನ್ನ ಹತ್ರ. ಫ್ರೆಂಡ್ಸ್ ಶಿವಮೊಗ್ಗದಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ನೀವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಬಿಡಿ ಆಯ್ತಾ? ಹಾಯ್, ಸಾರಿ ಸಿಸ್ಟರ್, ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀನಿ, ಮಾಡ್ಬೋದಾ? ಹಾಂ, ಥ್ಯಾಂಕ್ ಯು. ಇಲ್ಲೊಬ್ರು ಇದ್ದಾರೆ, ಕೇಳೋಣ. ಹಾಯ್ ಬ್ರೋ, ಸಾರಿ ಫಾರ್ ಡಿಸ್ಟರ್ಬ್. ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ಬೋದು. ದಯವಿಟ್ಟು ಬೇಡ ಫ್ರೆಂಡ್ಸ್. ಒಂದೇ ಸತಿಗೆ ಹರ್ಟ್ ಆಗೋ ಥರ ಮಾತಾಡ್ಬಿಟ್ರು. ದಯವಿಟ್ಟು ಬೇಡ ಅಂತ ಅಂದ್ಬಿಟ್ರು. ಒಂದೇ ಸತಿಗೆ ಹರ್ಟ್ ಆಗ್ಬಿಡ್ತು ಫ್ರೆಂಡ್ಸ್. 330 ರೂಪಾಯಿ ಕಂಪ್ಲೀಟ್ ಆಯ್ತು ಈಗ. ಥ್ಯಾಂಕ್ ಯು ಬ್ರೋ.
ಸೇಲ್ ಕರ್ದೇನಾ ಥ್ಯಾಂಕ್ ಯು ಫ್ರೆಂಡ್ಸ್. ಇದನ್ನ ಮತ್ತೆ ಬೇರೆ ಯಾರಿಗಾರು ಕೊಡಿ ಅಂತ ಹೇಳಿದ್ರು, ಅಲ್ಲಿಗೆ ನನಗೆ 10 ರುಪೀಸ್ ಅವ್ರು ಹಾಗೆ ಅಂದರೆ ಬಡವ್ರಿಗೆ ಕೊಡಿ ಅಂತ ಹೇಳಿ ಕೊಟ್ಟರು. ಸೊ ತುಂಬ ಖುಷಿ ಆಯಿತು. ಒಂದು ಚಾಕ್ಲೇಟ್ನ 10 ರುಪೀಸ್ ಹಂಗೆ ಸೇಲ್ ಮಾಡ್ತಿದ್ವಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಚಾಕ್ಲೇಟ್ನ ನೀವು ಬೈ ಮಾಡ್ಬೋದು. ಒಂದು ಚಾಕ್ಲೇಟ್ 10 ಚಾಕ್ಲೇಟ್ 10 ಚಾಕ್ಲೇಟ್ ಆ ಥರ ಬೈ ಮಾಡ್ಬೋದು. 2 ಕೊಡಿ ಸಾಕು. ಥ್ಯಾಂಕ್ ಯು ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು. ಒಂದು 10 ರೂಪಾಯಿ ಚಾಕ್ಲೇಟ್ ಬೈ ಮಾಡೋದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ. ಇನ್ ಕೇಸ್ ನಾನೇನಾದ್ರು 20 ರುಪೀಸ್ ಅಥವಾ ನನ್ನ ಪ್ಲಾನ್ ಇದ್ದಿದ್ದೇನು ಗೊತ್ತಾ, ಟೀ ಸೇಲ್ ಮಾಡಬೇಕು ಅಥವಾ ಶರ್ಟ್ಗಳು ಟಾಪ್ಸ್ಗಳು ತೊಗೊಂಡು ಸೇಲ್ ಮಾಡಬೇಕು ಅಂತ ಇತ್ತು. ಅದೆಲ್ಲ ಆಗಿದ್ರೆ ಶಿವಮೊಗ್ಗದಲ್ಲಿ ಸಾಧ್ಯ ಇದೆಯಾ? ಅದು ಚಿಕ್ಕ ಸಿಟಿಲಿ ನನ್ನ ಪ್ರಕಾರ ಅಂತೂ ಸಾಧ್ಯನೇ ಇಲ್ಲ ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ಆಲ್ಮೋಸ್ಟ್ 6:45 ಆಗೇ ಹೋಯ್ತು. ಇನ್ನು 1/4 ಗಂಟೆಯಲ್ಲಿ ನಾನು ಆಲ್ಮೋಸ್ಟ್ 650 ರೂಪಾಯಿ ಅರ್ನ್ ಮಾಡಬೇಕು. ಇದು ನನ್ನ ಪ್ರಕಾರ ಪಾಸಿಬಲ್ ಇಲ್ಲ ಅಂತ ಅನ್ಕೊತಾ ಇದ್ದೀನಿ. ಪ್ರೇಮ್ ಕುಮಾರ್ ಬಾಯ್ಲಿ ಒಂದು ಚಾಕ್ಲೇಟ್ನ 20 ರೂಪಾಯಿ ಸೇಲ್ ಮಾಡ್ಕೊಬರ್ಕಾಗತ್ತೆ ಹತ್ರ. ಸರಿ ಹಾಂ ಮೈಕ್ ತಗೊಂಡೋಗೋ ಮಾತಾಡ್ಸ್ಕೊಂಡು ಒಂದು ಚಾಕ್ಲೇಟ್ನ 20 ರೂಪಾಯಿ ತಗೋ. ನೀನು ಆ ಕಡೆ ಸೇಲ್ ಮಾಡ್ಕೊಬ, ನಾ ಈ ಕಡೆ ಸೇಲ್ ಮಾಡ್ಕೊಬರ್ತೀನಿ. ಪ್ರೇಮ್ ಕುಮಾರ್ ಹೋಗಿ ಒಂದು ಚಾಕ್ಲೇಟ್ನ 20 ರೂಪಾಯಿ ಸೇಲ್ ಮಾಡ್ಕೊಬರ್ತೀನಿ ಅಂತ ಹೋಗ್ತಾ ಇದ್ದೀನಿ. ಆಗುತ್ತಾಗಲ್ಲ ನೋಡೇ ಬಿಡೋಣ. ನಾನು ಕೂಡ ಬೇರೆ ಕಡೆ ಟ್ರೈ ಮಾಡ್ತೀನಿ. ಹಾಯ್ ಅಣ್ಣ, ಒಂದು ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ, ಹೆಲ್ಪ್ ಮಾಡ್ತೀರಾ? ಒಂದು ಚಾಕ್ಲೇಟ್ನ 10 ರುಪೀಸ್ ಹಂಗೆ ಸೇಲ್ ಮಾಡ್ತಾ ಇದ್ದೀವಿ. ನೀವು ಚಾಕ್ಲೇಟ್ನ ಬೈ ಮಾಡಿದ್ರೆ 1000 ರೂಪಾಯಿ ಕಂಪ್ಲೀಟ್ ಆದಮೇಲೆ ನಾವು ಅದನ್ನ ಬಡವರಿಗೆ ತಗೊಂಡು ಕೊಡ್ತೀವಿ. ಫ್ರೆಂಡ್ಸ್ ಅವರಿಲ್ಲ ಇದೆ ಕತೆ ಹೇಳ್ತಾರೆ 10 ರುಪೀಸ್ ಚಾಕ್ಲೇಟ್ಗಳು. ಥ್ಯಾಂಕ್ ಯು ಅಣ್ಣ. ಕುಮಾರ್ ಸೇಲ್ ಮಾಡಿ ನಾನು ಅಲ್ಲಿ ಹೋಗಿ ಬಂದಿದ್ದೀನಿ, ಇವ್ನು ಸೇಲ್ ಮಾಡೋ ಅಂದ್ರೆ ಅಲ್ಲೋಗಿ ನಿಂತ್ಕೊಂಡಿದ್ದಾನೆ. ಏನೋ ಮಾಡ್ತಾ ಇದೆಯಾ ಇಲ್ಲಿ? ಮೈಕ್ ಹತ್ರ ಇಟ್ಕೊಂಡು ಮಾತಾಡೋ. ಏನೋ ಮಾಡ್ತಾ ಇದೆಯಾ ಇಲ್ಲಿ? ಅಸಹ್ಯ ಮಾಡಬೇಡ, ಭಾಳ ಅಸಹ್ಯ ಗಿಸೆ ಇಲ್ಲ. ಅಡಿ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ಬೋದಾ? ಥ್ಯಾಂಕ್ ಯು. ಯಾರು ನೋಡ್ರು ಬೇಡ ಅಂತಾರೆ ಒಂದೇ ಸುತ್ತಿಗೆ. ಅಲ್ಲಿ ಅಂಗಡಿ ಇದೆ, ಹೋಗಿ ಕೇಳ್ತೀನಿ. ಅಲ್ಲಿ ನಾ ಕೇಳಲ್ಲ ಸರಿ. ಓಕೆ ಫ್ರೆಂಡ್ಸ್, ಅಲ್ಲೊಂದು ಇಷ್ಟ ಇದ್ದಾರೆ. ನಿಂಗೆ ಅಲ್ಲಿ ನಿಂಗೆ ಟಾಸ್ಕ್ ಕೊಟ್ಟಿದ್ದು ಹೋಗಿದ್ದೀನಿ. 20 ರುಪೀಸ್ ಸೇಲ್ ಮಾಡ್ಕೊಬಾ ಫಸ್ಟ್. ಹಾಯ್ ಬ್ರೋ, ಒಂದು ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡ್ಬೋದಾ? ಬ್ರೋ ಯಾರಿಗೂ ರಿಯಾಕ್ಷನ್ನೇ ಇಲ್ಲ ಇಲ್ಲಿ. ಒಂದು ವೀಡಿಯೋದಲ್ಲಿ ಬರೋದಕ್ಕೆ ಈ ರೇಂಜಿಗೆ ಆಡ್ತಾರಲ್ಲ. ಹಾಯ್ ಬ್ರೋ, ಒಂದು ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡ್ತಾ ಇದೀವಿ, ಮಾಡ್ಬೋದಾ? ಹಾಂ, ನಮ್ಮ ಪ್ರೇಮ್ ಏನು ಆಗಲ್ಲ ಅಂತೇಳಿ ಮೈಕು ಮತ್ತು ಚಾಕ್ಲೇಟ್ ತಂದು ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾನೆ. ಎಲ್ಲಾದರೂ ಹೇಳಿದ್ನಲ್ಲ ಹೋಗಿ ತಿನ್ನೋಕೆ ಹೋಗು. ಇವೇನೋ ಒಂದು ಡೈಲಾಗ್ ಹೊಡಿತಾ ಅಂತೆ, ಬರಲಿ ಹೇಳ ನಕ್ಕನ್ಲೇ ಏನಾ ನಕ್ಕನ್ಲೇ ಹೇಳ್ತಿದ್ದೆ. ಈಗ ಬರೀ ಬ್ಯಾಡ್ ವರ್ಡ್ಸ್ ಮಾತಾಡ್ಕೊಂಡು ಏನು ಸೇಲ್ ಮಾಡ್ತಿದ್ದೀರಾ? ನಾನು ಚಾಕ್ಲೇಟ್ನಿಗೆ ಪ್ರೆಸೆಂಟ್ ಚಾಕ್ಲೇಟ್ನ ಸೇಲ್ ಮಾಡ್ತೀನಿ. ಒಂದು ಚಾಕ್ಲೇಟ್ಗೆ 10 ರುಪೀಸ್ ಹಂಗೆ ಸೇಲ್ ಮಾಡ್ತಾ ಇದ್ದೀನಿ ಬ್ರೋ. ಯಾರಿಗೆ ಕೊಡ್ತಿದ್ದೀರಾ ಈ ದುಡ್ಡನ್ನ? ಅದನ್ನ ಬಡವ್ರಿಗೆ ತಗೊಂಡೋಗಿ ಕೊಡ್ತೀವಿ. ಕೊಡಿ 5 ಚಾಕ್ಲೇಟ್. ಬ್ರೋ 5 ಚಾಕ್ಲೇಟ್ಸ್ ಫ್ರೆಂಡ್ಸ್. 5 ಚಾಕ್ಲೇಟ್ ತಗೊಳ್ತಾ ಇದ್ದಾರೆ. ಅಲ್ಲಿಗೆ ನನಗೆ ಆಲ್ಮೋಸ್ಟ್ 400 ರುಪೀಸ್ ಕಂಪ್ಲೀಟ್ ಆಯಿತು. ಇನ್ನು 600 ರುಪೀಸ್ ನಾನು ಅರ್ನ್ ಮಾಡಬೇಕು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ತುಂಬ ಹೆಲ್ಪ್ ಆಯಿತು. ಓಕೆ ಓಕೆ ಬ್ರೋ ನೀವೇನಾದ್ರು ಬೈ ಮಾಡ್ತೀರಾ? 5 ಚಾಕ್ಲೇಟ್ಸ್ ಫ್ರೆಂಡ್ಸ್. ನಂದು ಒಂದೇ ಕಡೆ 100 ರುಪೀಸ್ ಅರ್ನ್ ಆಯ್ತಿಲ್ಲೇ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಅಪ್ಪ ದೇವ್ರು, ನಿಜವಾಗ್ಲೂ ನಾನು ಇಷ್ಟು ಬೇಗ ಇಷ್ಟು ಅರ್ನ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇನ್ನು ಕೇವಲ ಜಾಸ್ತಿ ಏನು ಟೈಮ್ ಇಲ್ಲ, ಆದಷ್ಟು ಬೇಗ ನಾನು ಅರ್ನ್ ಮಾಡಬೇಕು. ಹಾಂ, ಬೇರೆಲ್ಲ ಕೆಲಸದಲ್ಲಿದ್ದೀನಿ. ಸರಿ ಓಕೆ ಥ್ಯಾಂಕ್ ಯು ನೀವು ಫೋನ್ಪೇ ಓಕೆ ಫೋನ್ಪೇ ಅಂದರೆ ಫೋನ್ಪೇ. ಎಷ್ಟು ಚಾಕ್ಲೇಟ್ ಬೈ ಮಾಡ್ತೀರಾ ನಿಮ್ಮ ಕಂಫರ್ಟಬಲ್? ಎಷ್ಟು ಚಾಕ್ಲೇಟಿಗೆ? ಒಂದು ಚಾಕ್ಲೇಟ್ 10 ರುಪೀಸ್ ಬ್ರೋ. 2 ಕೊಟ್ಟು ಬ್ರೋ ಥ್ಯಾಂಕ್ ಯು. ಫ್ರೆಂಡ್ಸ್, ನೀವು ನಂಬ್ತೀರಾ ಎಲ್ಲ ಗೊತ್ತಿಲ್ಲ, ಬರೀ 1 ರೂಪಾಯಿ ಚಾಕ್ಲೇಟ್ನ ನಾನು ಸೇಲ್ ಮಾಡಿಬಿಟ್ಟು 650 ರೂಪಾಯಿ ಅಮೌಂಟ್ ಮಾಡಿದ್ದೀನಿ ಫ್ರೆಂಡ್ಸ್. 650 ರೂಪಾಯಿ ಆಯಿತು ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿದ್ರೆ 470 ರೂಪಾಯಿ ಲೆಕ್ಕ ಸಿಗ್ತೈತೆ. ಹೆಂಗೆ ಅದು? ಎಷ್ಟದು? ಒಂದು ಚಾಕ್ಲೇಟ್ ಸಿಗ 10 ರೂಪಾಯಿ ಅಣ್ಣ. ಅರ್ಧ ಗಂಟೆ ಒಳಗೆ ನಾವು 520 ರೂಪಾಯಿ ಮಾಡಬೇಕು. ಥ್ಯಾಂಕ್ ಯು ಅಣ್ಣ. 1000 ರೂಪಾಯಿ ಅಮೌಂಟ್ನ ಅರ್ನ್ ಮಾಡಿಬಿಟ್ಟು ಬಡವರಿಗೆ ಕೊಡಬೇಕು ಅಂತೇಳಿ. ಥ್ಯಾಂಕ್ ಯು ಅಣ್ಣ. ಸೊ ಫ್ರೆಂಡ್ಸ್, ನನ್ನ ಹತ್ರ ಈಗ 460 ರೂಪಾಯಿ ಅಮೌಂಟ್ ಆಗಿದೆ. ಇನ್ನು 500ಗೆ 40 ರೂಪಾಯಿ ಅಮೌಂಟ್ ಬೇಕು. ಮತ್ತು 3 ಚಾಕ್ಲೇಟ್ಸ್ ಕೂಡ ಉಳ್ಕೊಂಡಿದೆ. ಕತ್ಲಾಗ್ತಾ ಬಂತು. ನಾವು 1 ಅವರ್ ಟೈಮ್ ಫ್ರೇಮ್ ಇಟ್ಕೊಂಡಿದೆ, ಅದ್ರಲ್ಲಿ ಕೂಡ ಆಗಿಲ್ಲ. ಇದು ತುಂಬ ಚಿಕ್ಕ ಸಿಟಿ. ಬೆಂಗಳೂರಂಥ ಸಿಟಿ ಆದರೆ ಪಡ ಅಂತ ಮಾಡಿಬಿಡ್ಬೋದೇನೋ, ಬಟ್ ನಾನು ಟ್ರೈ ಮಾಡಿಲ್ಲ. ಬೇರೆಯವ್ರು ಮಾಡಿರೋದೆಲ್ಲ ನೋಡಿದ್ದೀನಿ. ಸೊ ನೀವು ವೀಡಿಯೋಗೆ ಏನಾದ್ರು ತುಂಬ ರೆಸ್ಪಾನ್ಸ್ ಮಾಡಿ ಏನಾದ್ರು ಚೆನ್ನಾಗಿ ಸಿಕ್ಕರೆ ನಾನು ಇಲ್ಲಿ ಶಿವಮೊಗ್ಗದಲ್ಲೇ ನಾನು ಮಾಡಿ ತೋರಿಸ್ತೀನಿ. ಅಂದರೆ ವೀಕೆಂಡ್ ಡೇಸಲ್ಲಿ ಬಿಸಿ ಅವರ್ಸಲ್ಲಿ ಬಂದು ಮಾಡಿ ತೋರಿಸ್ತೀನಿ. ಸೊ ಇದಕ್ಕೆ ನಾನೀಗ ಉಳಿದಿರೋಂಥ 40 ರೂಪಾಯಿ ಅಮೌಂಟ್ ಹಾಕ್ಕೊಂಡು ಇದೇ 500 ಅಮೌಂಟ್ನ ನಾನು ಡೊನೇಟ್ ಮಾಡ್ತೀನಿ. ಡೊನೇಟ್ ಅಂತ ಹೇಳಿದ್ರೆ ತುಂಬ ದೊಡ್ಡ ಮಾತಾಗುತ್ತೆ. ಸೊ ಇದನ್ನ ಈಗ ಕೊಡೋಣ ಬನ್ನಿ ಬಡವರಿಗೆ. 460 ರೂಪಾಯಿ ಅರ್ನ್ ಮಾಡಿದ್ದೆ, ಅಂದರೆ ಚಾಕ್ಲೇಟ್ನ ಸೇಲ್ ಮಾಡಿ ನೀವು ಇದ್ರಿಗೆ ವೀಡಿಯೋ ನೋಡ್ಕೊಂಡು ಬಂದಿರ್ತಾರೆ. ಅದಕ್ಕೆ 40 ರೂಪಾಯಿ ಸೇರಿಸಿ ನಾನು 500 ರೂಪಾಯಿ ಅಮೌಂಟ್ ಮಾಡ್ಕೊಂಡಿದ್ದೀನಿ. ಈ ಅಮೌಂಟ್ನ ನಾನು ಹೇಳ್ದಂಗೆ ತಗೊಂಡೋಗಿ ಕೊಡೋಣ ಅಂತ ಅಂದ್ಕೊಂಡೆ. ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಏನಂತ ಹೇಳಿದ್ರು ಅಂದರೆ, ಈವ್ನಿಂಗ್ ಟೈಮ್ ನೀವು ಕೊಟ್ಟರೆ ಅವ್ರು ಊಟಕ್ಕೆ ಯೂಸ್ ಮಾಡ್ಕೊಳ್ಳಲ್ಲ, ಕುಡಿಯೋಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರು. ಸೊ ಅದೇ ಕಾರಣಕ್ಕೆ ಇದೇ ಅಮೌಂಟಲ್ಲಿ ಎಷ್ಟಾಗುತ್ತೋ ಅಷ್ಟು ಊಟನ ಬೈ ಮಾಡಿಕೊಂಡು ಅವ್ರಿಗೆ ತಗೊಂಡೋಗಿ ಕೊಡ್ತೀನಿ ನಾನೀಗ. ಸೊ ಫ್ರೆಂಡ್ಸ್, ಈಗ ಊಟ ಕೊಡೋಣ ಇವರಿಗೆ. ಆ್ಯಕ್ಚುಲಿ ನಂಗೆ ಇದನ್ನೆಲ್ಲ ತೋರ್ಸೋಕ್ಕೆ ಇಷ್ಟ ಇಲ್ಲ, ಬಟ್ ಹೇಳ್ಕೊಬಿಟ್ಟಿದ್ದೀನಲ್ಲ ಹಾಗಾಗಿ. ವೀಡಿಯೋ ಮಾಡಿ ತೋರಿಸೋದಕ್ಕೆ ಏನೊಂಥರ ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಏನೋ ಒಂಥರ ಅನಿಸ್ತಿದೆ ಫ್ರೆಂಡ್ಸ್. ಇಷ್ಟು ಊಟ ಇದೆ, ಇಷ್ಟು ಊಟ ನಾನು ತೋರಿಸಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಇಷ್ಟು ಕೊಟ್ಟಿದ್ದೀನಿ, ನಿಮಗೆ ಹೇಳಿದ್ದೀನಲ್ಲ ತೋರಿಸ್ಬೇಕಂತೇಳಿ. ಈ ಊಟ ನಾನು ಹಂಗೆ ಕೊಡಿಸ್ತೀನಿ. ಸೊ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲ್ಲ ಡಿಸ್ಲೈಕ್ ಮಾಡಿ, ಏನೂ ಬೇಜಾರಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸನಿ ಟಾಪ್. ಹೌದಾ? ಆರಾಮಿದ್ಯಾ? ಹಾಂ, ಆರಾಮಿದ್ಯಾ? ಏನು ಹೆಸರು? ಕನಿಷ್ಕ್. ಏನು ಓದ್ತಾ ಇದೆಯಾ? 1ನೇ ಕ್ಲಾಸ್. ಪೊಲೀಸ್ ಚೌಕಿಲೇ ಇರೋದಾ? ನಾನೀಗ ಅಲ್ಲಿಂದನೇ ಒಂದು ಕಂಟೆಂಟ್ ಶೂಟ್ ಮಾಡ್ಕೊಂತ ಬಂದೆ ಹಂಗೆ. ಹಾಂ, ಬಾಯ್.